ಓಂ ನಮೋ ಭಗವತೆ ನಿತ್ಯಾನಂದಾಯ. ಚಟ್ಟೆಕಂಬದ ಅವಧೂತ ವೀರಪ್ಪದಾತರ ಲೀಲಾಮೃತವನ್ನು ಇವತ್ತು ನೋಡೋಣ. ಅದಕ್ಕೆ ಮೊದಲು ಸಮಾಧಿ ಸ್ಥಿತಿ ಏನೆಂದು ನಾವು ಅರಿತುಕೊಳ್ಳಬೇಕು. ಅವಧೂತ ಜೀವನ್ಮುಕ್ತ ಸ್ಥಿತಿ, ಅದರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅರ್ಥವಾಗಬಹುದು. ಸಮಾಧಿ ಅಂದರೆ ಸಾಯುವುದಲ್ಲ, ಚಿರಂಜೀವಿ ಆಗಿರುವುದಕ್ಕೆ ಸಮಾಧಿ ಅಂತಾರೆ. ಮಹಾತ್ಮರ ಸಿದ್ಧಪುರುಷರ ಅವಧೂತರ ಸಮಾಧಿಯನ್ನು ಕೀಳುವಂಥ ಒಂದು ಹೇಯ ಕಾರ್ಯ ಆರಂಭವಾಗಿದೆ. ಮಹಾಪುರುಷರ ಸಿದ್ಧಪುರುಷರ ಸಮಾಧಿ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. ಅವರು ಅದು ಹೆಣವನ್ನಿಟ್ಟ ಗೋರಿ ಅಂತ ತಿಳ್ಕೊಂಡಿರ್ತಾರೆ. ಮಹಾತ್ಮರ ಸಿದ್ಧಪುರುಷರ ಸಮಾಧಿ ಅರ್ಥವಾಗಬೇಕಾದರೆ ನಿರ್ವಿಕಲ್ಪ ಸಮಾಧಿ ಹಾಗೂ ಶೂನ್ಯ ಮತ್ತು ಮಹಾಶೂನ್ಯ ಸಮಾಧಿ ಎನ್ನುವ ಮಹಾಸಮಾಧಿಯಲ್ಲಿ ಅವಧೂತರ ಮಹಾಶಕ್ತಿಯ ಚೈತನ್ಯವಿರುತ್ತದೆ. ಆ ಶಕ್ತಿ ಸರ್ವವ್ಯಾಪಿ ಹಾಗೂ ಅನಂತ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ 3 ವಿಭಾಗಗಳಿವೆ. ಒಂದು ಅಸಂಪ್ರಜ್ಞಾತ, 2 ಶೂನ್ಯ, 3ನೇದು ಮಹಾಶೂನ್ಯ. ವಿಜ್ಞಾನಮಯ ಕೋಶದಲ್ಲಿ ಸಾಧಿಸಲ್ಪಡುವ ವಿಶೇಷತೆಯಲ್ಲಿ ಮುಂದುವರಿದು ಆನಂದಮಯ ಕೋಶದಲ್ಲಿ ಸಿದ್ಧವಾಗುವ ಸಮಾಧಿ ಸ್ಥಿತಿಯೇ ನಿತ್ಯಾನಂದ, ಬ್ರಹ್ಮಾನಂದ, ಪರಮಾನಂದ. ಅದು ಪರಬ್ರಹ್ಮದ ಸ್ಥಿತಿ. ಈ ಮಹಾಶೂನ್ಯ ಸಮಾಧಿ ಕುರಿತು ವರ್ಣಿಸಲು ಅಸಾಧ್ಯ. ಅದು ಅಸಾಧ್ಯವಾಗಿ ಋಷಿಮುನಿಗಳು ಅದು ಧರ್ಮಮೇಘವೆಂದು ಹೇಳಿ ಮೌನಕ್ಕೆ ಶರಣಾದರು. ಯಾಕೆಂದರೆ ಅದನ್ನು ಯಾರಿಂದಲೂ ವರ್ಣಿಸಲಿಕ್ಕೆ ಬರುವುದಿಲ್ಲ. ಹೀಗಿರುವಾಗ ಸಿದ್ಧರ ಅವಧೂತರ ಸಮಾಧಿ ಮುಂದೆ ಜ್ಯೋತಿಷಿಗಳು ಭವಿಷ್ಯ ಹೇಳುವುದು ಸಾಧ್ಯವೇ? ಸಿದ್ಧರದ್ದು ಪುಸ್ತಕ ಜ್ಞಾನವಲ್ಲ, ಅದು ಮಸ್ತಕ ಜ್ಞಾನ. ಅವರಿಗೆ ಮಹಾಜ್ಯೋತಿಷಿ ಅನ್ನುತ್ತಾರೆ. ಸಮಾಧಿ ಎಂದರೆ ಅದರ ಅರ್ಥ ವಿಶಾಲವಾಗಿರ್ತದೆ. ಘಟ ಎಂದರೆ ಮಡಕೆ. ಆ ಘಟದೊಳಗಿನ ಆಕಾಶವು ಒಡೆದ ಕೂಡಲೇ ಅನಂತವಾದ ಆಕಾಶದಲ್ಲಿ ಒಂದಾಗುವಂತೆ ಆತ್ಮ ಪರಮಾತ್ಮ, ಜೀವಾತ್ಮ ಶಿವಾತ್ಮ ಒಂದಾಗುವುದೇ ಸಮಾಧಿ ಎನ್ನುತ್ತಾರೆ. ಯೋಗಿ ವರಣ್ಯರು, ಸಿದ್ಧರು, ಋಷಿಮುನಿಗಳು ಹೇಳುತ್ತಾರೆ, ಸಮಾಧಿ ಎಂದರೆ ಸಮಾಧಿ ಅಂದರೆ ಸಮದೃಷ್ಟಿಯಲ್ಲಿ ಎಲ್ಲವನ್ನು ಸಮಾನವಾಗಿ ನೋಡುವ ದೃಷ್ಟಿಕೋನ. ಇದು ಇರುವುದೇ ಸಮಾಧಿ ಸ್ಥಿತಿ. ಸಮ ಹಾಗೂ ಅದಿ ಎಂಬ 2 ಶಬ್ದಗಳು ಸತ್ವ, ರಜ, ತಮೋಗುಣಗಳಿಂದ ಜಗತ್ತು ನಡೆಯುತ್ತದೆ. ಸಾಮಾನ್ಯ ಮನುಷ್ಯನ ಜೀವನವು ಕ್ರೋಧ, ಅಶಾಂತಿ, ದುಃಖಗಳಿಂದ ತುಂಬಿರ್ತಾ ಇದೆ. ಯೋಗ ಮಾರ್ಗದ ಸದ್ಗುರುವಿಂದ ಕೃಪೆಯಿಂದ ಸಾಧಕನು ಈ ತ್ರಿಗುಣಗಳನ್ನು ಸಾಮಾನ್ಯ ಅವಸ್ಥೆಗೆ ತಂದರೆ ಅವನು ಜೀವನ್ಮುಕ್ತನಾಗುತ್ತಾನೆ. ಮಾಯೆ ಅಷ್ಟಾವರಣಗಳನ್ನು ಭೇದಿಸಿ ಪರಮತತ್ವದ ಜೊತೆ ಸಂಯೋಗವಾಗಿರುವುದೇ ಅವಧೂತ ಸ್ಥಿತಿ. ಅವನೇ ಜೀವನ್ಮುಕ್ತ. ಹಠಯೋಗ ಸಮಾಧಿ ಪ್ರಾಣಮಯ ಕೋಶದ ಅಂತಿಮ ಸೀಮೆ ಅರಿತು ಆ ಸೀಮೆಯಲ್ಲಿ ಸಮಾಧಿ ಸ್ಥಿತಿ ಪ್ರಾರಂಭವಾಗಿ ಅಚೇತನ ಅವಸ್ಥೆಯಲ್ಲಿದ್ದು ಮುಂದೆ ಇದೊಂದು ತಾಮಸ ಆವರಣವಾಗಿದ್ದು ಈ ಸ್ಥಿತಿಯನ್ನು ರಾಜಯೋಗ ಸ್ಥಿತಿಯ ಕಡೆಗೆ ಮುಂದುವರಿಯಬೇಕು. ಅವನು ರಾಜಯೋಗಿ. ನಿತ್ಯಾನಂದ ಹೇಳುತ್ತಾರೆ, ಮಾಡುವುದೆಲ್ಲ ಆಗುವುದು, ಮಾಡುವುದೆಲ್ಲವೂ ಹಠಯೋಗ, ತನ್ನಿಂದ ತಾನೇ ಆಗಬೇಕು. ಗುರುಶಕ್ತಿ ಒಳಗೆ ಬಂದು ಕೆಲಸ ಮಾಡೋದಕ್ಕೆ ಶಕ್ತಿಪಾತ ಅಥವಾ ರಾಜಯೋಗ ಅಂತಾರೆ. ಗುರುಶಕ್ತಿ ಒಳಗೆ ಬಂದು ನಿರಾಕಾರವಾದ ಶಕ್ತಿ ಹೇಗೆ ಬಂದು ಕೆಲಸ ಮಾಡ್ತೇವೆ ಅಂತ ನಮಗೆ ನಂಬಿಕೆ ಬರೋದಿಲ್ಲ. ವೈರಸ್ ಬಂದು ನಮ್ಮಲ್ಲಿ ರೋಗಾಣುಗಳು ಬಂದು ರೋಗ ತರಿಸ್ತವೆ, ಅದರ ಬಗ್ಗೆ ನಮಗೆ ವಿಶ್ವಾಸ ಇದೆ. ಗುರುಶಕ್ತಿ ಬಂದು ಕೆಲಸ ಮಾಡೋದನ್ನು ನಾವು ಅದನ್ನು ನಂಬುವುದಿಲ್ಲ. ಹಠಯೋಗ ಚೈತನ್ಯ ಸಮಾಧಿಯ ಮಧ್ಯೆ 3 ಅವಸ್ಥೆಗಳುಂಟಾಗುವು. ಅದೆಲ್ಲ ರಾಜಯೋಗ ಸಮಾಧಿಯ ಮನೋಮಯ ಕೋಶದಲ್ಲಿ ಉಂಟಾಗುವುದು. ಜ್ಞಾನಯೋಗ ಸಮಾಧಿ ವಿಜ್ಞಾನಮಯ ಕೋಶದಿಂದ ಜ್ಞಾನಮಯ ಸಮಾಧಿಯ ಆರಂಭವಾಗುತ್ತದೆ. ಯೋಗದ ಸಹಜ ವಿದ್ಯೆಯು ಇಲ್ಲಿಂದ ಆರಂಭವಾಗುತ್ತದೆ. ಇದರಲ್ಲಿ ಸಂಪ್ರಜ್ಞಾತ, ಅಸಂಪ್ರಜ್ಞಾತ ಎಂದರೆ ಸವಿಕಲ್ಪ, ನಿರ್ವಿಕಲ್ಪವೆಂದು ಸಮಾಧಿಯನ್ನು 2 ಬಗೆಯಾಗಿ ವರ್ಣಿಸಲಾಗಿದೆ. ಸವಿಕಲ್ಪ ಸಮಾಧಿ ಅಂದರೆ ಸೂಕ್ಷ್ಮ ಹಾಗೂ ಸೂಕ್ಷ್ಮ ಬುದ್ಧಿಗಳು ಗುಣ ನಿರ್ಣಯ ಮಾಡುತ್ತಾ 4 ಪ್ರಕಾರದ ಸೃಷ್ಟಿಯ ರಹಸ್ಯಗಳು ಈ ಸಮಾಧಿಯಲ್ಲಿ ಅರಿವಾಗುತ್ತದೆ. ಸವಿಕಲ್ಪ ಸಮಾಧಿಯಲ್ಲಿ ಬಾಹ್ಯ ಲೋಕದ ಅರಿವು ಸಂಪೂರ್ಣವಾಗಿ ಲೋಪವಾಗುವುದು. ಶರೀರದ ಪ್ರಜ್ಞೆಯೂ ಇರುವುದಿಲ್ಲ. ಅವರು ಒಂದು ಸಾಮಾನ್ಯ ಅರಿವಿನ ಈ ಅವಸ್ಥೆಯಲ್ಲಿ ಅವರಲ್ಲಿ ಜಾಗೃತವಾಗಿರುತ್ತದೆ. ಇನ್ನು ನಿರ್ವಿಕಲ್ಪ ಸಮಾಧಿಯಲ್ಲಿ ಬುದ್ಧಿಯು ಮನಸ್ಸಿನ ಸಂಕಲ್ಪ ಶಕ್ತಿಯ ಕ್ರಿಯೆ ಸಂಪೂರ್ಣ ನಿಂತು ಹೋಗುವುದು. ನಿಸ್ಸಂಕಲ್ಪ, ಯಾವ ದೃಶ್ಯ, ಯಾವ ಜ್ಞಾನವೂ ಅನುಭವಕ್ಕೆ ಬರಲಾರದ ಸ್ಥಿತಿಗೆ ನಿರ್ವಿಕಲ್ಪ ಸಮಾಧಿ ಅನ್ನುತ್ತಾರೆ. ಇಲ್ಲಿ ಕಲ್ಪನೆ, ತರ್ಕವಿಲ್ಲ. ಆದರೆ ಇಲ್ಲಿಯೂ ದ್ವೈತಾವಸ್ಥೆ ಉಳಿದು ನಾನು ಪರಮಾತ್ಮನಿಂದ ಬೇರೆ ಎಂಬ ಅರಿವು ಮತ್ತೂ ಉಳಿದಿರ್ತದೆ.
ಹಾಗೆ ಮುಂದುವರೆದಾಗ ಶಾಸ್ತ್ರದಲ್ಲಿ ನೇತಿ ನೇತಿ ಇದಲ್ಲ 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 ಇದು ಹೌದು ಅನ್ನೋದಕ್ಕೆ ಅಲ್ಲಿ ಮನಸ್ಸು ಮತ್ತು ಬುದ್ಧಿ ಇರುವುದಿಲ್ಲ. ಆದ್ದರಿಂದ ಸಮಾಧಿ ಸ್ಥಿತಿಯನ್ನು ವರ್ಣಿಸಲಿಕ್ಕೆ ಬರುವುದಿಲ್ಲ. ಸವಿಚಾರ ಮತ್ತು ನಿರ್ವಿಚಾರ ಸಮಾಧಿ ಅಂತಿದೆ. ಸವಿಚಾರ ಸಮಾಧಿಯಲ್ಲಿ ಸೂಕ್ಷ್ಮ ತತ್ವಗಳು ಸಮ್ಮುಖವಾಗಿ ಯಥಾರ್ಥ ಜ್ಞಾನದ ಅನುಭವವಾಗುವುದು. ಜ್ಞಾನದಲ್ಲಿ ಯಾವುದೇ ಸಂಶಯ ಅಲ್ಲಿ ಉಳಿಯುವುದಿಲ್ಲ. ವಾಯು ಹಾಗೂ ಆಕಾಶದ ಕಾರ್ಯ ಅಲ್ಲಿ ಅನುಭವಕ್ಕೆ ಬರುತ್ತದೆ. ಆಕಾಶ ಮತ್ತು ವಾಯುವಿನ ಗುಣ ಏನು ಅಂತ ಅಲ್ಲಿ ತಿಳಿಯುತ್ತದೆ. ನಿರ್ವಿಚಾರ ಸಮಾಧಿಯಲ್ಲಿ ವಿಚಾರದ ಅಂಶ ಉಳಿಯುವುದೇ ಇಲ್ಲ. ಈ ಸಮಾಧಿಯಲ್ಲಿ ಅನುಭವವು ವರ್ಣನೆಗೆ ಸಿಗುವುದಿಲ್ಲ. ವಿಚಾರ ಶುದ್ಧಿ ಭಾವಶುದ್ಧಿಯಾಗ ಈ ಸಮಾಧಿ ಪ್ರಾಪ್ತವಾಗ್ತದೆ. ಅಸಂಪ್ರಜ್ಞಾತ ಸಮಾಧಿ. ಯೋಗಿಯು ಸಂಪ್ರಜ್ಞಾತ, ಸವಿಕಲ್ಪ, ನಿರ್ವಿಕಲ್ಪ, ಸವಿಚಾರ, ನಿರ್ವಿಚಾರ ಸಮಾಧಿಗಳ ಅವಸ್ಥೆಯ ಮುಂದುವರಿದಾಗ ಒಂದು ವಿಶೇಷ ಅವಸ್ಥೆ ಪ್ರಾಪ್ತವಾಗುವುದು. ಈ ಅವಸ್ಥೆಯಲ್ಲಿ ಕಲ್ಪನೆ, ವಿಚಾರ, ವಿವೇಕ ಮತ್ತು ಶಕ್ತಿಗಳು ಎಲ್ಲವೂ ತಟಸ್ಥವಾಗುವುದು. ಬ್ರಹ್ಮಜ್ಞಾನ ಲೋಪವಾಗಿ ಅಂತರ್ಜ್ಞಾನವು ಶೂನ್ಯವಾಗುವುದು. ಕೇವಲ ಸಾಕ್ಷಿರೂಪ ಸ್ಥಿತಿಯಲ್ಲಿ ಯೋಗಿ ಉಳಿಯುತ್ತಾನೆ. ಚಿತ್ತವೃತ್ತಿ ಸಂಪೂರ್ಣವಾಗಿ ಅಲ್ಲಿ ನಿರೋಧವಾಗ್ತದೆ. ಬಳಿಕ ಶೂನ್ಯ ಹಾಗೂ ಮಹಾಶೂನ್ಯ ಸಮಾಧಿ. ಧರ್ಮಮೇಘ ಅಂತಾರೆ ಈ ಸಮಾಧಿಗೆ. ಯೋಗ ಸಾಧನೆ ಇದನ್ನು ಗ್ರಂಥದ ಅಭ್ಯಾಸದಿಂದ ಮಾತಿನಿಂದ ಪಡೆಯುವುದು ಅಸಾಧ್ಯ. ಶ್ರೇಷ್ಠ ಗುರುವಿನ ಮಾರ್ಗದರ್ಶನ, ಅಖಂಡ ಸಾಧನೆಯಿಂದ ಇದು ಲಭ್ಯ. ಗುರು ಕೃಪೆಯಿಂದ ಮಾತ್ರ ಇದು ಲಭ್ಯ. ಗುರು ಸೇವೆ ಮಾಡ್ತಾ ಮಾಡ್ತಾ ಗುರುವಿನ ಶಕ್ತಿ, ಗುರುವಿನ ಕೃಪೆ ಆದಾಗ ಈ ಸಮಾಧಿ ಲಭ್ಯವಾಗ್ತದೆ. ಮನಸ್ಸಿನ ಲಯವಾಗದೆ ವಾಸನಾಕ್ಷಯವಾಗುವುದಿಲ್ಲ. ವಾಸನಾಕ್ಷಯವಾಗುವವರೆಗೆ ಚಿತ್ತವು ಶಾಂತವಾಗುವುದಿಲ್ಲ. ಚಿತ್ತವು ಶಾಂತವಾಗದ ಹೊರತು ತತ್ವಜ್ಞಾನವಾಗುವುದಿಲ್ಲ. ಮನೋಮಯವಾದೊಡನೆ ಪ್ರಾಣಲಯವಾಗುವುದು. ಪ್ರಾಣವಾಯುವಿನ ಲಯದಿಂದ ಮನೋಲಯವಾಗುವುದು. ಹಾಲು ನೀರು ಬೆರೆತಂತೆ ಏಕರೂಪ ಹೊಂದುವುದೇ ಮನ ಪ್ರಾಣ ಲಯವಾಗುವುದು. ಇದನ್ನು ಮಹಾಯೋಗ ವಿಜ್ಞಾನದಲ್ಲಿ ವರ್ಣಿಸಿದ್ದಾರೆ. ಸಿದ್ಧ ಮಹಾಯೋಗವೆಂಬ ಶಕ್ತಿಪಾತ ಯೋಗದ ಸಾಧನೆಯಿಂದ ಸಮಾನತೆ, ಶಾಂತಿ, ಸಮಾಧಾನ, ಮೋಕ್ಷ ಎಂಬ ಮೋಕ್ಷ ಪ್ರಾಪ್ತಿಯಾಗ್ತದೆ. ಇದಕ್ಕೆ ಸಮಾಧಿ ಎನ್ನುತ್ತಾರೆ. ಇದನ್ನು ಯಾಕೆ ಹೇಳಬೇಕಂದ್ರೆ, ಇವತ್ತಿನ ವೀರಪ್ಪ ತಾತ ಶಾಲೆಗೆ ಹೋಗಿಲ್ಲ, ಯಾವ ಪುಸ್ತಕವನ್ನು ಓದಿಲ್ಲ, ಯಾವ ಗ್ರಂಥವನ್ನು ಅಭ್ಯಾಸ ಮಾಡಿಲ್ಲ. ಹಾಗಾದರೆ ಅವರು ಹೇಗೆ ಇಷ್ಟು ಜ್ಞಾನ ಅವರಿಗೆ ಪ್ರಾಪ್ತವಾಯಿತು? ಗುರುಕೃಪೆಯಿಂದಾಯಿತು. ನಾವು ಚಟ್ಟೆಕಂಬಕ್ಕೆ ಹೋಗಿ ಅಲ್ಲಿನ ಸಮಾಧಿಯ ಪಕ್ಕದ ಅವರ ವಂಶದವರ ಕೆಲವರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡೆವು. ಹಾಗೂ ಅಜ್ಞಾತ ಅವಧೂತ ಗ್ರಂಥದಲ್ಲಿ ನಾಗರಾಜ್ ಅವರು ಇವರನ್ನು ವರ್ಣಿಸಿದ್ದಾರೆ. ಅವಧೂತ ವೀರಪ್ಪ ತಾತ 1880ನೇ ಇಸ್ವಿಯಲ್ಲಿ ಅಕ್ಟೋಬರ್ 9ನೇ ತಾರೀಕಿಗೆ ಜನಿಸಿದರು. ತಂದೆಯ ಹೆಸರು ದಾಸಪ್ಪ, ತಾಯಿಯ ಹೆಸರು ಹನುಮಕ್ಕ. ಇವರ ಜೀವಿತಾವಧಿ 106 ವರ್ಷ ಅಂತ ಹೇಳ್ತಾರೆ. ಅವರೇ ಹೇಳುವಂತೆ 127 ವರ್ಷಗಳು ಅವರು ಬದುಕಿದರು. ಇಷ್ಟು ವರ್ಷಗಳ ಹಿಂದಿನ ಅವರು 120 ವರ್ಷಗಳ ಹಿಂದಿನ ಘಟನೆಗಳನ್ನು ಕರಾರುವಾಕ್ಕಾಗಿ ಹೇಳ್ತಾ ಇದ್ರು. ಅವರು ಬರುವವರು ಹೋಗುವವರಲ್ಲ, ನಿತ್ಯ ಇರುವವರು. ಆದ್ದರಿಂದ ಹಿಂದಿನ ಜನ್ಮದ್ದು, ಈಗಿನ ಜನ್ಮದ್ದು, ಮುಂದಿಂದೆಲ್ಲ ಅವರಿಗೆ ತಿಳಿದಿತ್ತು. ಅದಕ್ಕೆ ಅವರು ತ್ರಿಕಾಲಜ್ಞಾನಿ. ವೀರಪ್ಪ ತಾತ ಬಾಲ್ಯದಿಂದಲೂ ಕುರುಗಾಯಿಗಳು, ಕುರಿ ಮೇಯಿಸ್ತಾ ಇದ್ದವರು. ಹಟ್ಟಿಗೊಲ್ಲ ಅಥವಾ ಕಾಡುಗೊಲ್ಲರು ಎಂಬುದು ಕರೆಯಲ್ಪಡುವ ಗೊಲ್ಲ ಸಮಯದಲ್ಲಿರುವ ಇವರು ಜನ್ಮಸಿದ್ಧರು. ಚಿಕ್ಕನಿಂದಲೂ ಅವರು ಅಂತರ್ಮುಖಿ ಸ್ವಭಾವದವರು. ಗೊಂಡನಹಳ್ಳಿಯ ನಿಂಗಪ್ಪ ತಾತ ಎಂಬ ಅವಧೂತ ಸ್ಥಿತಿಯ ಜೀವನ್ಮುಕ್ತರೇ ಎನಿಸಿಕೊಂಡ ಸದ್ಗುರುವಿನ ಕೃಪೆ ವೀರಪ್ಪನಿಗಾಯಿತು. ಅವರು ತ್ರಿಕಾಲಜ್ಞಾನಿಯಾಗಿದ್ದು ವೀರಪ್ಪನ ಹಿಂದಿನ ಜನ್ಮದ ಸಾಧನೆ ಅರಿವು ಅವರಿಗಿತ್ತು. ಅದಕ್ಕೆ ವೀರಪ್ಪನನ್ನು ಹಲವು ದಿನಗಳಿಂದ ಗಮನಿಸುತ್ತಿದ್ದವರು ಒಂದು ದಿನ ಕರೆದು ಚೇತನದ ಗುಪ್ತ ಯೋಗ ವಿದ್ಯೆಯನ್ನು ಅವರಿಗೆ ಸಂಕಲ್ಪ ಶಕ್ತಿಯಿಂದ ಧಾರೆ ಎರೆದರು. ಹಾಗೂ ಈಶ್ವರ ಸಂಕಲ್ಪ, ಸಂಸ್ಕರಣ, ನಿಯಮ, ಕರ್ಮ, ಪುನರ್ಜನ್ಮ, ಲೋಕಾಂತಗಳು ಮತ್ತು ದೇಹಾಂತಗಳು ಅಲ್ಲದೆ ಹಲವಾರು ಬೋಧೆಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತ ಅವರು ಹೇಳ್ತಾರೆ. ಇದನ್ನು ನೀಡಬೇಕಾದ ಗುರುಗಳು ಅಷ್ಟಸಿದ್ಧಿಗಳಿಗೆ ಆಜ್ಞೆ ನೀಡುವ ಮಟ್ಟದಲ್ಲಿ ಬೆಳೆತಿರಬೇಕು. ಸಿದ್ಧಿಗಳನ್ನು ಪಡೆಯಲು ತಪಸ್ಸು ಮಾಡುವುದಲ್ಲ, ಸಾಧನೆಯಿಂದ, ಗುರು ಸೇವೆಯಿಂದ ಅದನ್ನು ಪಡೆದುಕೊಳ್ಳಬೇಕು. ಶಿಷ್ಯನಿಗೂ ಅದನ್ನು ಪಡೆಯುವ ಯೋಗ್ಯತೆ ಇರಬೇಕು. ತನ್ನ ಜೀವನವನ್ನು ಪರಿಶುದ್ಧವಾಗಿಟ್ಟುಕೊಂಡು ಯಾವುದೇ ಜಾತಿ ಮತ ಭೇದವಿಲ್ಲದೆ ಲೋಕ ಉಪಯೋಗ ಕಾರ್ಯ ಮಾಡುವ ಸ್ಥಿತಿ ಶಿಷ್ಯನಲ್ಲಿರಬೇಕು.
ಯೋಗ ಪಥದ ಒಂದೊಂದೇ ಮೆಟ್ಟಲನ್ನು ಏರುತ್ತಾ ಅವನು ಸಮಾಧಿ ಸ್ಥಿತಿ ತಲುಪಬೇಕು. ಅದಕ್ಕೆ ಗುರುವಿನ ತನುಮನವನ್ನು ಗುರುವಿಗೆ ಅರ್ಪಿಸಬೇಕು. 1924ರಲ್ಲಿ ಅವಧೂತ ಲಿಂಗಪ್ಪನವರು ವೀರಪ್ಪ ತಾತನವರು ಬ್ರಹ್ಮವಿದ್ಯೆ ಶಕ್ತಿಪಾತ ದೀಕ್ಷೆಯನ್ನು ಶಿಷ್ಯನಿಗೆ ನೀಡ್ತಾರೆ. 24ರಲ್ಲಿ ಗುರುಗಳು ಈ ದೀಕ್ಷೆ ಹಣ ಕೊಟ್ಟು ಸಾವಿರಾರು ಮಂದಿಗೆ ಆನ್ಲೈನ್ನಲ್ಲಿ ಒಮ್ಮೆಲೆ ಕೊಡೋ ಬರೋ ವಿದ್ಯೆ ಅಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಯಾವುದೇ ಗ್ರಂಥದ ಅವಶ್ಯವಿಲ್ಲ. ಯೋಗಿಗಳ ಅನುಭವದ ಅವರ ಚೇತನವೇ ಅವರ ಸಾಧನೆಯೇ ಗ್ರಂಥವಾಗಬೇಕು ಹೊರತು ಸಾಧನೆಯಿಂದ ಗ್ರಂಥವಾಯಿತು ಅಂದರೆ ಗ್ರಂಥ ನೋಡಿ ಸಾಧನೆ ಮಾಡುವುದಲ್ಲ. ಅದು ಬೇಕು, ಅದರಲ್ಲಿ ಆಸಕ್ತಿ ಬರಲಿಕ್ಕೆ ಗ್ರಂಥಗಳನ್ನು ಅವರ ಚರಿತ್ರೆಯನ್ನು ಅವರ ಅನುಭವಗಳನ್ನು ನಾನು ತಿಳಿದಾಗ ಯೋಗ ಮಾರ್ಗಕ್ಕೆ ಹೋಗೋದಕ್ಕೆ ನಮಗೆ ಆಸಕ್ತಿ ಹುಟ್ಟುತ್ತವೆ. ಶಬ್ದದಿಂದ ಇದನ್ನು ನೀಡಲು ಬರುವುದಿಲ್ಲ. ಶಬ್ದದ ಅಂತ್ಯವೇ ಧ್ಯಾನದ ಆರಂಭ. ಮೊದಲು ಮಂತ್ರ ಜಪ ಬೇಕು, ಬಳಿಕ ಆ ಮಂತ್ರ ಅಜಪವಾಗುತ್ತದೆ. ಅದಕ್ಕೆ ಅಜಪ ಗಾಯತ್ರಿ ಅಂತಾರೆ. ಮೌನವೇ ಧ್ಯಾನ. ಮೌನದಲ್ಲಿ ಎಲ್ಲ ಇರುತ್ತವೆ. ಚಿತ್ರದುರ್ಗ ಜಿಲ್ಲೆಯ ಪರಶುರಾಮಪುರದ 6-7 ಕಿಲೋಮೀಟರ್ ದೂರದಲ್ಲಿ ಜುಂಜರಗುಂಟೆ ಎಂಬ ಹಳ್ಳಿ ಸಿಗುತ್ತದೆ. ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಚಟ್ಟೆಕಂಬ ಸಿಗ್ತದೆ. ಅನಕ್ಷರಸ್ಥ ಬಡ ಜನರೇ ತುಂಬಿರುವ ಈ ಹಳ್ಳಿಯಲ್ಲಿ ಜನಿಸಿದ ವೀರಪ್ಪ ಸಮೀಪದ ಲಿಂಗಪ್ಪನವರ ಇಂದ ದೀಕ್ಷೆ ಪಡೆದ ಬಳಿಕ ಜಲಸ್ತಂಭನ, ಅಗ್ನಿಸ್ತಂಭನ, ವಾಯುಸ್ತಂಭನ ಮುಂತಾದ ಯೌಗಿಕ ಕ್ರಿಯೆಗಳು ಸಹಜವಾಗಿ ಅವರಲ್ಲಿ ಆರಂಭವಾಗಿತ್ತು. ಅವಧೂತ ಸ್ಥಿತಿ ತಲುಪಿದರು ಅವರು. ಅಜ್ಞಾತ ಅವಧೂತ ಗ್ರಂಥದ ನಾಗರಾಜರು ಅವರು ಅವರ ವಾಸಿಸುವ ಸ್ಥಾನದ 1 ಕಿಲೋಮೀಟರ್ ದೂರಲ್ಲಿದ್ದು ಅವರನ್ನು ಬಹಳ ಹತ್ತಿರದಿಂದ ನೋಡಿ ಅವರ ಪವಾಡಗಳನ್ನು ಬರೆದಿಟ್ಟಿದ್ದಾರೆ. ಸುತ್ತಮುತ್ತಲ ಹಳ್ಳಿಯಲ್ಲಿ ತಮ್ಮ ಪವಾಡಗಳಿಂದ ಜನಪ್ರಿಯರಾಗಿ ಅವಧೂತ ವೀರಪ್ಪ ತಾತ ಬೇತೂರು ಎಂಬ ಗ್ರಾಮದಲ್ಲಿ ಬಂದು ನೆಲೆಸಿದರು. ಅಲ್ಲಿ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ವಾಸವಾಗಿದ್ದ ಹಲವಾರು ಬಾರಿ ಲೇಖಕರು ಒಂದು ದಿನ ಇದ್ದಾಗ ವೀರಪ್ಪ ತಾತ ಒಂದು ಲಂಗೋಟಿ ಧರಿಸಿ ಒಂದು ಕಂಬಳಿ ಅಷ್ಟೇ ಒದ್ದುಕೊಳ್ತಾ ಇದ್ದರು. ಅವರು ಹೇಳಿದ್ದೇ ವೇದ, ಅವರು ಹೇಳಿದ್ದೇ ಶಾಸ್ತ್ರ. ಜನರನ್ನು ಕಂಡ ತಕ್ಷಣ ಅವರ ಎಲ್ಲ ರಹಸ್ಯ, ಕೆಟ್ಟದು ಒಳ್ಳೆಯದು ಎಲ್ಲ ಹೇಳೋದ್ರಿಂದ ಜನರು ಅವರ ಬಳಿ ಹೋಗಲಿಕ್ಕೆ ಹೆದರ್ತಿದ್ರು. ಹಾಗೆ ಅತ್ಯಂತ ಸಹಜವಾದ ವೇದಾಂತ ವಿಚಾರವನ್ನು, ಆಧ್ಯಾತ್ಮಿಕ ಯೋಗ ಅನುಭವಗಳನ್ನು, ಬ್ರಹ್ಮನಿಷ್ಠರ ಅಂತರಂಗದ ನೆಲೆಗಳನ್ನು ಅತಿ ಸಹಜ ಗ್ರಾಮೀಣ ಭಾಷೆಯಲ್ಲಿ ಮನಮುಟ್ಟುವಂತೆ ಅವರು ವಿವರಿಸಿದ್ದರು. ಹೀಗೆ ಒಮ್ಮೆ ಬೇತೂರಿಗೆ ಬಂದಾಗ ಸಂಜೆ ಊರ ಮಂದಿ ಭಕ್ತರು ಸೇರಿ ಭಜನೆ ಕಾರ್ಯಕ್ರಮ ಇಟ್ಟಿದ್ರು. ಅಲ್ಲಿ ಕಾಫಿ ಟೀ ನೀಡ್ತಾ ಇದ್ದಾಗೆ ನಡುವೆ ಒಬ್ಬಾತ ಬಂದು ಅವಧೂತ ತಾತನಿಗೆ ಒಂದು ಬೀಡಿ ಕೊಟ್ಟರು. ಮತ್ತೊಬ್ಬ ಅದಕ್ಕೆ ಕಡ್ಡಿಗೀರಿ ಬೆಂಕಿ ಹಚ್ಚಿ ಅದನ್ನು ವೀರಪ್ಪ ತಾತನ ಕೈಯಲ್ಲಿ ಕೊಟ್ಟರು. ತಾತ ಅದನ್ನು ಹಿಡ್ಕೊಂಡು ಏನು ಮಾಡೋದು ಅಂತ ಕೇಳಿದರು. ಅದಕ್ಕೆ ಏನು ಮಾಡೋದು, ಬಾಯಿಗಿಟ್ಟುಕೊಂಡು ಎಳೆಯೋದು, ಹೊಗೆ ಬಿಡೋದು ಎಂದನು. ಅದಕ್ಕೆ ತಾತ ಕೆರೆಯ ಏರಿ ಮೇಲೆ ಅವನು ಹೇಳ್ತಾರೆ, ಕೆರೆಯ ಏರಿ ಮೇಲೆ ದಿಣ್ಣೆಯಲ್ಲಿ ಇಲಿಗಳು ಬಿಲ ತೋಡ್ತವೆ. ಹಲವಾರು ಬಿಲಗಳನ್ನು ಇಲಿಗಳು ತೋಡಿದಾಗ ಅಪಾಯ ಬಂದಾಗ ತಪ್ಪಿಸಿಕೊಳ್ಳೋಕೆ ಇಲಿಗಳು 10 ಬಿಲಗಳನ್ನು ನಿರ್ಮಿಸಿರ್ತಾರೆ. ಇಲಿ ಹಿಡಿಯುವವನು ಎಲ್ಲ ತೂತುಗಳನ್ನು ಮುಚ್ಚಿ ಅದರಾಗೆ ನಾರು ಮತ್ತು ಹತ್ತಿ ತುಂಬಿ ಬೆಂಕಿ ಇಟ್ಟು ಹೊರಗಡೆಯಿಂದ ಊದ್ತಾನೆ. ಆಗ ಬಿಲದಾಗ ಇರುವ ಇಲಿ ಉಸಿರುಗಟ್ಟಿ ಸಾಯ್ತವೆ. ಹಾಗೆ ನೀನು ದಿನ ನಿನ್ನ ಎಲ್ಲ ತೂತುಗಳನ್ನು ಮುಚ್ಚಿ ಒಂದೇ ತೂತಿನಿಂದ ಹೊಗೆ ಹಾಕಿ ಸೇದಿದರೆ ನಿನ್ನೊಳಗಿನ ಇಲಿ ಸಾಯ್ತವೆ ಅಂತಾರೆ ಅವರು. ಆದ್ದರಿಂದ ಸಾಯೋದಕ್ಕೆ ಬೇಡಿ ಸೇದಬೇಡ. ನೀನು 9 ತೂತುಗಳನ್ನು ತೆರೆದಿಟ್ಟು ನೀನು ಒಂದೇ ತೂತಿನಿಂದ ಹೊಗೆ ಬಿಟ್ಟರೆ ನಿನ್ನ ಒಳಗಿನ ಇಲಿ ಸಾಯ್ತವ ಅಂತ ಕೇಳ್ತಾರೆ. ಬರೀ ಬೀಡಿ ಗಾಂಜಾ ನೀವು ಸೇದಿ ಗೂರು ಕೆಮ್ಮಲು ರೋಗ ಹತ್ತಿಸಿಕೊಂಡಿದ್ದೇ ನಿಮಗೆ ಲಾಭ, ತೆಗಿ ಎಂದು ಬೀಡಿ ಎಸೆದು ಬಿಟ್ಟರು. ಹಾಗಾದರೆ ಸಾಧುಗಳು ಸೇದುತ್ತಿರುವ ಗಾಂಜಾ ಪ್ರಾಪಂಚಿಕರು ಸೇದಬಾರದು, ಸಿದ್ಧರು ಸಾಧುಗಳು ಮಾತ್ರ ಸೇರಬೇಕಂತ ಹೇಳೋದಕ್ಕೆ ಒಮ್ಮೆ ಇಲ್ಲಿ ಪಕ್ಕದ ಚುಳುಕಿಯ ಸಿದ್ದರಾಮೇಶ್ವರ ಎಂಬ ಮಹಾಸಿದ್ಧ ಪುರುಷರು ಅವಧೂತರು ಇಂಚಲ ಕ್ಷೇತ್ರದಲ್ಲಿ ಅವರು ವಾಸ ಮಾಡ್ತಿದ್ರು. ಅವರು ವರ್ಷಕ್ಕೊಮ್ಮೆ ಗಣೇಶ್ಪುರಿಗೆ ಹೋಗ್ತಾ ಇದ್ರು. ಗಣೇಶ್ಪುರಿಗೆ ಹೋದಾಗ ಅವಧೂತ ಭಗವಾನ್ ನಿತ್ಯಾನಂದರಲ್ಲಿ ಅವರೊಂದು ಪ್ರಶ್ನೆ ಕೇಳ್ತಾರೆ. ಯೋಗಿಗಳು, ನಾಗ ಸನ್ಯಾಸಿಗಳು, ಸಾಧುಗಳು ಗಾಂಜಾ ಸೇದ್ತಾರೆ, ಇದು ಸರಿಯೋ ತಪ್ಪೇ ಅಂತ ನಿತ್ಯಾನಂದರಲ್ಲಿ ಕೇಳ್ತಾರೆ. ನಿತ್ಯಾನಂದ ಹೇಳ್ತಾರೆ, ಅದು ಒಂದು ರೀತಿಯ ಸಾಧನೆ. ಅವರು ಅದನ್ನು ಸೇದುವಾಗಲು ಪರಮಾತ್ಮನ ಚಿಂತನೆ ಮಾಡ್ತಾ ಇರಬೇಕು, ಎಲ್ಲವನ್ನು ಮರೆತಿರಬೇಕು. ಎಲ್ಲವನ್ನು ಮರೆಯುವುದಕ್ಕಾಗಿ ಅವರು ಸೇರ್ತಾರೆ. ಮುಂದಿನ ಜನ್ಮದಲ್ಲಿ ಗಾಂಜಾ, ಬೀಡಿ, ನಶಾ ಇದನ್ನು ಬಿಟ್ಟು ಅವರು ನಿಜವಾದ ಸಾಧನೆಯಲ್ಲಿ ತೊಡಗುತ್ತಾರೆ. ಅವರು ಗಾಂಜಾ ಸೇದಿದರೆ ಅವರ
ಒಳಿತು ಕೆಡುಕಿಗೆ ಅವರೇ ಹೊಣೆ. ಆದರೆ ಆ ಚಟವನ್ನು ಕೆಲವು ಸಾಧುಗಳು ಪ್ರಾಪಂಚಿಕ ಹಾಗೂ ಲೌಕಿಕ ಗೃಹಸ್ಥರಿಗೆ ಆ ಚಟವನ್ನು ಹಬ್ಬಿಸ್ತಾರೆ. ಆ ಗಾಂಜಾ ತರೋದಕ್ಕೋಸ್ಕರ ಹಬ್ಬಿಸ್ತಾರೆ. ಅದರಿಂದ ಅವರು ಲೌಕಿಕ ಮಂದಿ ಸೋಮಾರಿಗಳಾಗಿ ಮಡದಿ ಮಕ್ಕಳಿಗೆ ಬೇಸರವಾಗುತ್ತಾರೆ. ಅವರು ಸೇದಿದರೆ ಸಂಸಾರ ಹಾಳಾಗ್ತದೆ. ಅವರು ಸಿದ್ಧರು ಸೇದಿದರೆ ಅದು ಸಿದ್ಧಪತ್ರಿ. ಇದರಿಂದ ಸಿದ್ಧಿ ಮಾತ್ರ ಪ್ರಾಪ್ತವಾಗ್ತದೆ. ಶರೀರವನ್ನು ಮರೆತವರಿಗೆ ಯಾವುದೇ ಬಾಹ್ಯ ವಸ್ತುಗಳಿಂದ ತೊಂದರೆ ಇಲ್ಲ. ಶರೀರ ಮರೆಯದವರಿಗೆ ಅದು ತೊಂದರೆ ಕೊಡ್ತವೆ. ಒಮ್ಮೆ ವೀರಪ್ಪ ತಾತ ಪುರಾಣದ ಮಹಾಭಾರತದ ಒಂದು ಘಟನೆಯನ್ನು ಹೇಳಿ ಪ್ರಶ್ನೆ ಕೇಳಿದರು. ಅರಗಿನ ಮನೆಯ ಒಳಗೆ ಕೌರವರು ಬೆಂಕಿ ಹಾಕಿದಾಗ ಪಾಂಡವರು ಮೈ ಮರೆತು ಮಲಗಿರ್ತಾರೆ. ಆವಾಗ ಭೀಮಸೇನ ತನ್ನ 4 ಅಣ್ಣ ತಮ್ಮಂದಿರನ್ನು ಕಂಕುಳಲ್ಲಿ ಅವಚಿಕೊಂಡು ಸುರಂಗ ಮಾರ್ಗದಿಂದ ತಪ್ಪಿಸಿಕೊಂಡು ಹೊರಗೆ ಹೋಗ್ತಾನೆ. ಇದು ಹೆಂಗೆ ಸಾಧ್ಯ? ಬೆಂಕಿ ಕೊಡೋಕೆ ಸುರಂಗ ಮಾರ್ಗ ಎಲ್ಲಿತ್ತು? ಸುರಂಗ ಮಾರ್ಗದಿಂದ ಹೇಗೆ ಹೊರಗೆ ಹೋಗ್ತಾನೆ? ಈ ಕತೆ ನಿಜವೋ ಸುಳ್ಳೋ ಅಂತ ಅವರು ವಿವರಿಸ್ತಾರೆ. ಕತೆ ಕೇಳಿದ್ದೀರಿ, ಉತ್ತರ ಗೊತ್ತಿಲ್ಲ ನಿಮಗೆ ಅಂತ ಹೇಳಿದಾಗ ವೀರಪ್ಪ ತಾತ ಮೌನ ಮುರಿದು ಹೇಳ್ತಾರೆ, ಅರಗಿನ ಮನೆ ಎಂದರೆ ನಿಮ್ಮ ಶರೀರ, ನಮ್ಮ ಶರೀರ. ಅದಕ್ಕೆ ಶರೀರಕ್ಕೆ ಬೆಂಕಿ ಇಟ್ಟರೆ ಸುಟ್ಟು ಹೋಗ್ತದೆ. ಅದು ನಾಶವಾದಾಗ ಭೀಮಸೇನಂದರೆ ವಾಯುಪುತ್ರ ಅಲ್ಲವೇ? ಅವನೇ ಪ್ರಾಣ, ಮುಖ್ಯ ಪ್ರಾಣ, ಅದೇ ಪ್ರಾಣಶಕ್ತಿ. ಬಳಿಕ ಮೂಗನ್ನು ತೋರಿಸಿ, ಇದೇ ಸುರಂಗ ಮಾರ್ಗ, ನಮ್ಮ ಶರೀರದ ಸುರಂಗ ಮಾರ್ಗ ಮೂಗು. ಅವನ ಅಣ್ಣ ತಿಮ್ಮಂದಿರಂದರೆ ಅಪಾನ, ವ್ಯಾನ, ಉದಾನ, ಸಮಾನವೆಂಬ 4 ವಾಯುಗಳು. ಒಟ್ಟು 5 ವಾಯುಗಳಿವೆ. ಇದರಿಂದಾಗಿ ಈ 4 ಅಣ್ಣ ತಮ್ಮಂದಿರ ವಾಯುಗಳನ್ನು ಕರ್ಕೊಂಡು ಹೊರಗೆ ಹೋಗ್ತಾನೆ. ಅದಕ್ಕೆ ಪ್ರಾಣ ಹೋಯಿತು ಅನ್ನೋದು. ಏನು, 5 ವಾಯುಗಳು ಹೊರಗೆ ಹೋದಾಗಲೂ ಮತ್ತೊಂದು ಧನಂಜಯ ವಾಯು ಅಂತ ಇರ್ತದೆ. ಅದು 3 ದಿನ ಇರ್ತದೆ. ಅದು ಹೋದ ಬಳಿಕ ಶರೀರ ಕೊಳೆಯಲು ಆರಂಭ ಆಗ್ತದೆ. ಹೀಗೆ ಜೀವ ಹೋಗುವುದು ಯಾರಿಗಾದರೂ ಕಣ್ಣಿಗೆ ಕಾಣಿಸುತ್ತಾ? ಅದಕ್ಕೆ ಜೀವವನ್ನು ಸಂಜೀವ ಅಂತಾರೆ ಅಂತ ಹೇಳಿದರು. ಅದಕ್ಕೆ ಅವರು ಜನರಿಗೆ ಈ ಮುಖ್ಯ ತತ್ವ ತಿಳಿಯಲಿ ಅಂತ ಕತೆ ಮಾಡಿ, ಋಷಿಗಳು ಕಥೆಯ ಮೂಲಕ ಅದನ್ನು ಹೇಳಿದರೆ ಅದನ್ನು ಜನರಿಗೆ ಅರ್ಥವಾಗಿಲ್ಲ. ಜನರು ಅದರ ತಿರುಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಬರೇ ಕತೆ ಹೇಳಿಕೊಂಡು ಜಗಳಾಡ್ತಾರೆ. ಅದು ಕಥೆಯಲ್ಲಿ ಮೂಲ ವಾಕ್ಯಾರ್ಥ, ಲಕ್ಷ್ಯಾರ್ಥ ಅಂತಿದೆ. ಅದು ಅರ್ಥ ಮಾಡಿಕೊಳ್ಬೇಕು. ಜನರು ಏನು ಮಾಡ್ತಾರೆ ಅಂದರೆ ಸಿಪ್ಪೆ ತಿಂದು ಹಣ್ಣು ಬಿಸಾಡ್ತಾರೆ. ಕಥೆಯನ್ನು ಅನುಷ್ಠಾನಕ್ಕೆ, ಆಚರಣೆಗೆ ತರುವುದಿಲ್ಲ ಅಂತ ಅವರು ಹೇಳ್ತಾರೆ. ಇನ್ನೊಂದು ಬಾರಿ ವೀರಪ್ಪ ತಾತ ರಾಮಾಯಣದ ಕಥೆಯ ಸುದ್ದಿ ಎತ್ತಿಕೊಂಡು ಅಶೋಕವನದಲ್ಲಿ ಸೀತೆ ಕುಳಿತು ರಾಮ ಸಿಗಲಿಲ್ಲ ಅಂತ ಅಳ್ತಾ ಇರ್ತಾಳೆ. ಅಲ್ಲ, ಹೆಸರೇ ಅಶೋಕವನ, ಅದರಲ್ಲಿ ವಾಸ ಮಾಡುವಾಗ ಶೋಕ ಯಾಕೆ ಬರಬೇಕು? ಶರೀರದೊಳಗೆ ಶೋಕ ಇಲ್ಲದೆ ಮನಸ್ಸು ಇರುವುದಕ್ಕೆ ಅಶೋಕ ಅಂತಾರೆ. ಆ ಶೋಕವನ, ಶೋಕ ಇಲ್ಲದ ವನ ಅದು. ಆತ್ಮಾರಾಮನ ಜೊತೆ ಸೀತೆ ಎಂಬ ಮನಸ್ಸು ರಮಿಸುತ್ತಾ ಆನಂದದಲ್ಲಿರ್ತದೆ. ಸೀತೆ ಅಂದರೆ ಮನಸ್ಸು. ಸೀತೆ ಎಂದರೆ ಮನಸ್ಸು. ಅದು ಎಲ್ಲಿವರೆಗೆ ರಾಮನೆಂಬ ಆತ್ಮದ ಜೊತೆ ಸೇರಿ ರಮಿಸುತ್ತಿತ್ತೋ ಅಲ್ಲಿವರೆಗೆ ಮನಸ್ಸೆಂಬ ಸೀತೆಗೆ ದುಃಖ ಹಾಗೂ ಶೋಕವಿರಲಿಲ್ಲ. ಬಂಗಾರದ ಜಿಂಕೆಯ ರೂಪದಲ್ಲಿ ಬಂದು 10 ನಮೂನೆ ಆಸೆ ಎಂಬ ರಾವಣ ಎಂಬ ಕಾಮ ಸೆಳೆದುಕೊಂಡು ಹೋಯಿತು, ಸುರಾಯಿತು ಸಂಕಟ. ರಾವಣ ಅಂದರೆ 10 ನಮೂನೆ ಆಸೆ. ಹಾಗೆ ಆಂಜನೇಯ ಮುಖ್ಯ ಪ್ರಾಣ ಎಂಬ ಹನುಮಂತನ ಸಹಾಯದಿಂದ ವಾಯುಕುಂಭಕ ಪ್ರಾಣಾಯಾಮ ಮಾಡಿ ಸಮುದ್ರವನ್ನು ದಾಟಿ ಆಜ್ಞಾಚಕ್ರಕ್ಕೆ ಕುಂಡಲಿನಿ ಶಕ್ತಿ ಏರಿಸಿದಾಗ ಸೀತೆ ಎಂಬ ಮನಸ್ಸಿಗೆ ಆಜ್ಞಾಚಕ್ರದಾಗೆ ಜ್ಯೋತಿ ಕಂಡಿತೋ ಅದೇ ಹನುಮಂತ ತೋರಿಸಿದ ಚೂಡಾಮಣಿ ಎಂಬ ಜ್ಯೋತಿ. ಆವಾಗ ರಾಮಚಂದ್ರನ ದರ್ಶನವಾಗುತ್ತದೆ ಎಂದು ಸೀತೆಗೆ ಆನಂದವಾಯಿತು. ಹೀಗೆ ಅದರ ಜೊತೆ ಕರಡಿ ಮತ್ತು ಜಾಂಬವಂತ ಇದ್ದಾರೆ ರಾಮನ ಸೈನ್ಯದಲ್ಲಿ. ಅದಂದರೆ ಸಾಧನೆ ಮಾಡೋ ದೃಢ ಹಿಡಿತ. ಕರಡಿ ಹಿಡ್ಕೊಂಡಾಗೆ ಸಾಧನೆಯನ್ನು ಶ್ರದ್ಧೆಯಿಂದ ದೃಢವಾಗಿ ಹಿಡಿಯಬೇಕು ಅಂತ ಅದರ ಅರ್ಥ. ಕರಡಿ ತೋರಿಸಿದಂದರೆ ಕರಡಿ ಹಿಡ್ಕೊಂಡ್ರೆ ಬಿಡೋದಿಲ್ಲ, ಬಿಡಿಸಿಕೊಳ್ಳಿಕ್ಕೆ ಬರೋದಿಲ್ಲ. ಹಾಗೆ ಶ್ರದ್ಧೆಯಿಂದ ಬಲವಾಗಿ ಸಾಧನೆ ಹಿಡ್ಕೊಳ್ಬೇಕು. ಹಾಗೆ ಹಿಡ್ಕೊಂಡಾಗ ಬಲವಾದ ಅಖಂಡವಾದ ಸಾಧನೆಯಿಂದ ಎರಡಿದ್ದದ್ದು ಒಂದಾಗ್ತದೆ. ಅದೇ ಯೋಗ. ಅದಕ್ಕೆ ಸೀತೆ ಮತ್ತು ರಾಮ ಕೂಡಿದಾಗ ಸೀತಾರಾಮ ಅಂತ ಹೆಸರು ಬಂತು. ಅರ್ಥವಾಗದೆ ಬರೇ ಕತೆ ಕೇಳಿದರೆ ನಿದ್ದೆ ಬರುತ್ತದೆ ಅಷ್ಟೇ ಅಂತ ಅವಧೂತರು ಹೇಳಿದರು. ಇದೇ ರೀತಿ ಯೋಗಿಗಳು, ಸಿದ್ಧರು ಸಮಾಧಿ ಪಡೆಯುವುದು ಎಂದರು. ಹಾಗಾದರೆ
ಸಿದ್ಧರು ಸಮಾಧಿ ಪಡೆದರೆ ಸಾಯುವುದಲ್ಲ ಹೇಳುವುದಕ್ಕೆ ಸಿದ್ಧರ ಕಾಡು ಎಂಬ ಒಂದು ಸ್ಥಳ ಇದೆ. ಈ ಸಿದ್ಧರ ಕಾಡು ಚೆನ್ನೈನ ಕುಂಭಕೋಣದ ಬಳಿ ಇದೆ. ಸಿದ್ಧರು ಸಮಾಧಿ ತಲುಪಬಹುದು ಎಂಬುದಕ್ಕೆ ಜೀವಂತ ಇದ್ದಾಗಲೂ ಸಮಾಧಿ ಪಡೆಯಬೇಕೆಂಬ ಸ್ಥಳಕ್ಕೆ ನಾವು ಸಂದೀಪ್ ದಂಪತಿಗಳು, ಚೆನ್ನೈಯ ಶಿವದಾಸ್ ಹಾಗೂ ಆತ್ಮೀಯ ಜಾಕಬ್ ಶಿವಾನಂದ್, ಆಸ್ಟ್ರೇಲಿಯಾದ ಸ್ವಾಮಿ ಶಿವಾನಂದ, ಜಾತ್ರೇಶಾನಂದ ಹಾಗೂ ಮಲ್ಲಿಕಾರ್ಜುನ್ ಪೂಜಾರ್ ನಾವು ಅಲ್ಲಿ ಹೊರಟೆವು. ರಮಣ ಮಹರ್ಷಿಗಳ ಆಶ್ರಮದಿಂದ ಹೊರಟು ಕುಂಭಕೋಣಂ ತಲುಪುವ ಹಾದಿಯಲ್ಲಿ ಮದಲಾಯಂ ಎಂಬ ಸ್ಥಳದಲ್ಲಿ ಸಿದ್ಧರ ಕಾಡು ಇದೆ. ಅಲ್ಲಿಗೆ ನಾವು ತಲುಪಿದೆವು. ಇದು ವಿಶ್ವದಲ್ಲೇ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠವಾದ ಅಜ್ಞಾತವಾದ ಘಟನೆಗೆ ಸಾಕ್ಷಿಯಾದ ಅದ್ಭುತವಾದ ಘಟನೆಗೆ ಸಾಕ್ಷಿಯಾದ ಒಂದು ಆಧ್ಯಾತ್ಮದ ಕ್ಷೇತ್ರ. ಇದು ಯಾವ ಪುರಾಣ ಕಾಲದಲ್ಲಿಯೂ ವಿಶ್ವದ ಯಾವ ಸ್ಥಳದಲ್ಲಿಯೂ ನಡೆದಂಥ ಒಂದು ಘಟನೆ, ಅವಿಸ್ಮರಣೀಯ ಘಟನೆ ಇದು. ಈ ಪವಿತ್ರ ಸ್ಥಾನದಲ್ಲಿ ಕಾಜಿ ಸೀತ್ರಂಬಲ ನಾಡಿಗಳ್ ಎಂಬ ಮಹಾನ್ ಸಿದ್ಧ ಗುರುಗಳು ತಮ್ಮ 63 ಸಿದ್ಧ ಯೋಗಿಗಳನ್ನು ಕರೆದು ಆ ಶಿಷ್ಯರಿಗೆ ಸ್ಥಿರ ಸಮಾಧಿ ಪಡೆಯುವಂತೆ ಆದೇಶ ನೀಡ್ತಾರೆ. ಗುರುಗಳು ಸೇರಿ 64 ಮಹಾನ್ ಸಿದ್ಧರು ಒಂದೇ ಸಮಯದಲ್ಲಿ ಒಂದೇ ನಿಮಿಷದಲ್ಲಿ ಸಹಸ್ರಾರಕ್ಕೆ ತಮ್ಮ ಕುಂಡಲಿನಿ ಶಕ್ತಿಯನ್ನು ಏರಿಸಿ ಸ್ಥಿರವಾಗಿ ನಿಲ್ಲಿಸಿ ಸ್ಥಿರ ಸಮಾಧಿ ಪಡೆಯುತ್ತಾರೆ. ಸಮಾಧಿ ಸ್ಥಿತಿಯನ್ನು ಪಡೆದ ಶ್ರೇಷ್ಠ ಪವಿತ್ರ ಸ್ಥಾನ ಇದು. ಅಲ್ಲಿಯ ಆಧ್ಯಾತ್ಮಿಕ ಸ್ಪಂದನಗಳು ಅದ್ಭುತವಾಗಿದ್ದು ಇದು ವಿಶ್ವದಲ್ಲೇ ಸಿದ್ಧ ಮಾರ್ಗದ ಪವಿತ್ರ ಸ್ಥಾನ. ಸಿದ್ಧ ಯೋಗ ಸಾಧಕರಿಗೆ ಇದಕ್ಕಿಂತ ಸಾಧನೆಗೆ ಉತ್ತಮವಾದ ಸ್ಥಳ ಯಾವುದೂ ಇಲ್ಲವೆಂದು ಹೇಳಲಾಗುತ್ತದೆ. ಸಮಾಧಿ ಅಂದರೆ ಗೋರಿ ಅಲ್ಲ, ತಮ್ಮ ಹಲವು ಜನ್ಮಗಳ ಸಾಧನೆಯಿಂದ ಅಪಾರ ಚೈತನ್ಯ ತುಂಬಿದ ಚಿರಂಜೀವಿಗಳಾದ ಯೋಗಿಗಳ ದಿವ್ಯ ಆತ್ಮ ನೆಲೆ ನಿಂತ ಪವಿತ್ರ ಸ್ಥಾನಕ್ಕೆ ಜೀವ ಸಮಾಧಿ ಎನ್ನುತ್ತಾರೆ. ಅದರ ಮೇಲೆ ಮಂದಿರವನ್ನು ನಿರ್ಮಿಸುತ್ತಾರೆ. ವಿಶ್ವದಲ್ಲಿ ಇಂತಹ ಸಮಾಧಿಗಳನ್ನು ಹೆಚ್ಚಾಗಿ ಶಿವಶಕ್ತಿಯ ಆರಂಭದ ಸ್ಥಾನವಾದ ದಕ್ಷಿಣ ಭಾರತದಲ್ಲಿ ಕಾಣುತ್ತೇವೆ. ಅದಕ್ಕೆ ಗುರುಗಳಿಗೆ ದಕ್ಷಿಣಾಮೂರ್ತಿ ಎಂದಿದ್ದಾರೆ. ಈ ದೇಶ ಶಿವಶಕ್ತಿಯ ದೇಶ, ಅದರ ಮೂಲ ಸ್ಥಾನ ದಕ್ಷಿಣ ಭಾರತ. ಹೀಗೆ ಸಿದ್ಧ ಮಹಾಗುರುವಿನಲ್ಲಿ 63 ಶಿಷ್ಯರು ಒಂದೇ ಕ್ಷೇತ್ರದಲ್ಲಿ ಸಮಾಧಿ ಸ್ಥಿತಿ ಪಡೆದ ಸ್ಥಿರ ಸಮಾಧಿಯ ಸ್ಥಿತಿಯನ್ನು ನಾವು ಸ್ಥಿರ ಸಮಾಧಿ ಪಡೆದ ಇಂತಹ ಘಟನೆ ಜಗತ್ತಿನಲ್ಲಿ ಅಂತ ತಿಳ್ಕೊಂಡೆವು. ಇದರ ಹಿಂದಿನ ಉದ್ದೇಶ ನಮಗೆ ಅರ್ಥವಾಗುವುದಿಲ್ಲ. ಯಾಕೆ ಒಂದೇ ಬಾರಿ ಸಮಾಧಿ ತಗೊಂಡು ಪುಸ್ತಕ ಓದಿ ಕವಡೆ ಆಡಿಸುವ ಯಾವುದೇ ಜ್ಯೋತಿಷಿಗಳಿಗೆ ಇದು ಅರ್ಥವಾಗುವುದಿಲ್ಲ. ಬ್ರಹ್ಮವಿದ್ಯೆಯ ಅನುಭವದಿಂದ ಬ್ರಹ್ಮ ಸಾಕ್ಷಾತ್ಕಾರ ಪಡೆದವರಿಗೆ ಮಾತ್ರ, ಯಾವ ಜ್ಯೋತಿಷಿಗೂ ಯಾವ ಸಾಧಕರಿಗೂ ಯಾವ ಪಂಡಿತರಿಗೂ ಇದು ಅರ್ಥವಾಗುವುದಿಲ್ಲ. ಬ್ರಹ್ಮ ಸಾಕ್ಷಾತ್ಕಾರ ಪಡೆದ ಯೋಗಿಗೆ, ಒಬ್ಬ ಅವಧೂತನಿಗೆ ಮಾತ್ರ ಇನ್ನೊಂದು ಅವಧೂತ ಅರ್ಥವಾಗುತ್ತಾರೆ. ಅವಧೂತ ಚಟ್ಟಕಂಬ ವೀರಪ್ಪದಾತರ ಲೀಲಾಮೃತ ಮುಂದಿನ ವಾರಕ್ಕೆ ಮುಂದುವರಿಯುವುದು. ನಮೋ ನಿತ್ಯಾನಂದ.